ಬ್ರೇಕ್ನ ನಂತರ ಪಾರ್ಟಿ ರೌಂಡ್ಸ್ಗೆ ಮತ್ತೆ ಸ್ವಾಗತ. ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಪಟ್ಟು ಬಿಡದೆ ಹೋರಾಟ ಮಾಡ್ತಾ ಇದೆ. ಕಳೆದ 6 ದಿನಗಳಿಂದ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿದೆ ಬಿಜೆಪಿ. ಸದನದ ಅಧಿವೇಶನದ ಮೊದಲ ಅರ್ಧ ಬಿಜೆಪಿ ತನ್ನ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸರಿ ಹೋಯ್ತು. ಆದರೆ ವಾಟ್ ನೆಕ್ಸ್ಟ್? ಮುಂದೇನು? ಮುಂದಿನ ವಾರಾನೂ ನಾಗೇಂದ್ರ ವಿರುದ್ಧ ಹೋರಾಟಕ್ಕೆ ಇಳಿತಾರಾ? ಸದನದ ಕೊನೆಯ ವಾರಾನೂ ಬಿಜೆಪಿಗೆ ಜೆಡಿಎಸ್ ಬೆಂಬಲ ಕೊಡುತ್ತಾ? ಸೋಮವಾರನೂ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿತಾರಾ? ಬಿಜೆಪಿ ಪಟ್ಟು ಹಿಡಿದ್ರೆ ರಾಜ್ಯ ಸರ್ಕಾರದ ಮೇಲೆ ಒಂದಷ್ಟು ಒತ್ತಡ ಆಗತ್ತೆ. ಬಿಜೆಪಿ ಹೋರಾಟದ ಭವಿಷ್ಯ ಜೆಡಿಎಸ್ ನಾಯಕರು ನಿರ್ಧರಿಸ್ತಾರಾ? ಶುಕ್ರವಾರ ಆದ್ಮೇಲೆ ಎಚ್.ಡಿ. ಕುಮಾರಸ್ವಾಮಿ ಜೊತೆ ಬಿಜೆಪಿ ಚರ್ಚೆ, ಬಿಜೆಪಿ ಹೋರಾಟಕ್ಕೆ ಬೆಂಬಲ ಮುಂದುವರಿಸುತ್ತಾ ಜೆಡಿಎಸ್? ಯಾಕಂದ್ರೆ ಜೆಡಿಎಸ್ ಒಂದು ದಿಕ್ಕಿನಲ್ಲಿ ಹೋರಾಟ ಮಾಡ್ತಾ ಇರೋದು ರಾಜ್ಯಕ್ಕೆ ಗೊತ್ತಿದೆ. ಸದನದಲ್ಲಿ ಬಿಡದಿ ವಿಚಾರ ಚರ್ಚೆಗೆ ಜೆಡಿಎಸ್ ಉತ್ಸುಕವಾಗಿದೆ. ಬಿಡದಿ ವಿಚಾರ ಚರ್ಚೆ ಮಾಡಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಪಾದಯಾತ್ರೆ ಮತ್ತೆ ಸಮಾವೇಶಗಳನ್ನ ಆಲ್ರೆಡಿ ನಡೆಸಿದೆ. ಇಷ್ಟೆಲ್ಲ ಆದ ಮೇಲೆ ಜೆಡಿಎಸ್ನ ನಿರೀಕ್ಷೆ ಏನು? ಸದನದಲ್ಲಿ ಈ ಬಗ್ಗೆ ಚರ್ಚೆ ಆಗಬೇಕು, ಉತ್ಸುಕ ಇದೆ. ಆದ್ರೆ ಬಿಜೆಪಿಗೆ ಬೆಂಬಲ ನೀಡಿ ಚರ್ಚೆಗೆ ಇದುವರೆಗೆ ದಳಪತಿಗಳು ಮುಂದಾಗಿಲ್ಲ. ಒಂದು ಕಡೆ ಟೌನ್ಶಿಪ್ ಇದೆ, ಮತ್ತೊಂದು ಕಡೆ ನೈಸ್ ಯೋಜನೆ ಇದೆ. ಇದರ ಚರ್ಚೆಗೆ ಜೆಡಿಎಸ್ ಆಸಕ್ತಿ ಹೊಂದಿದೆ. ನಾಗೇಂದ್ರ ವಿರುದ್ಧ ಹೋರಾಟ ಮಾಡುತ್ತಾ ಬಿಜೆಪಿ ನೈಸ್ ಬಗ್ಗೆ ಚರ್ಚೆಗೆ ಮುಂದಾಗತ್ತಾ ಜೆಡಿಎಸ್ ಅನ್ನೋದು ಪ್ರಶ್ನೆ. ಒಗ್ಗಟ್ಟಾಗಿ ಇಲ್ಲಿವರೆಗೆ ನಾಗೇಂದ್ರ ರಾಜೀನಾಮೆಯ ಬಗ್ಗೆ ರಣಕಹಳೆ ಮೊಳಗಿಸಿವೆ ವಿಪಕ್ಷಗಳು. ಆದ್ರೆ ಇನ್ನೊಂದು ವಾರ ಇದೆ ಅಧಿವೇಶನ ಮುಕ್ತಾಯ ಆಗೋದಕ್ಕೆ. ಈ ಟೈಮ್ನಲ್ಲಿ ತಾವು ಪಾದಯಾತ್ರೆ ಸಮಾವೇಶದ ಮೂಲಕ ಸವಾಲು ಹಾಕಿದ್ರು ಕುಮಾರಸ್ವಾಮಿ ಅವರು, ಬನ್ನಿ ಚರ್ಚೆಗೆ ಅಂತ. ಅಧಿವೇಶನದ ಸಂದರ್ಭದಲ್ಲಿ ಇದರ ಬಗ್ಗೆ ಜೆಡಿಎಸ್ ಚರ್ಚೆಗೆ ಉತ್ಸುಕವಾಗಿದೆ. ಆದ್ರೆ ಚರ್ಚೆ ಮಾಡುತ್ತಾ ಬಿಜೆಪಿ ಹೋರಾಟಕ್ಕೆ ಕೈ ಜೋಡಿಸುತ್ತಾ ಬಿಜೆಪಿಗೆ ಬೆಂಬಲ ನೀಡಿ ಚರ್ಚೆಗೆ ಇಲ್ಲಿವರೆಗೆ ಮುಂದಾಗಿಲ್ಲ. ಒಂದ್ ಕಡೆ ಟೌನ್ಶಿಪ್ ಇದೆ, ಮತ್ತೊಂದು ಕಡೆ ನೈಸ್ ರಸ್ತೆ ಇದೆ. ನೈಸ್ ರಸ್ತೆಗೆ ಟೋಲ್ ಕಟ್ಟಬೇಡಿ ಅಂತ ಕುಮಾರಸ್ವಾಮಿ ಅವರು ರಾಜ್ಯದ ಜನರಿಗೆ ಹೇಳಿದ್ರು. ನ್ಯಾಯಾಲಯದ ಆದೇಶವನ್ನ ಉಲ್ಲೇಖಿಸಿ ಹೇಳಿದ್ರು. ಮತ್ತೊಂದು ಕಡೆ ಬಿಡದಿ ಪಾದಯಾತ್ರೆ ಸಮಾವೇಶ ಶುಕ್ರವಾರ ರಾತ್ರಿ ಅಥವಾ ಶನಿವಾರ ಈ ಬಗ್ಗೆ ನಿರ್ಧಾರ ಆಗೋ ಚಾನ್ಸಸ್ ಇದೆ. ಬರೀ ಬಿಜೆಪಿ ಪ್ರತಿಭಟನೆ ಸಫಲ ಆದ್ರೆ ಜೆಡಿಎಸ್ಗೆ ಪ್ರಯೋಜನ ಏನು? ಜೆಡಿಎಸ್ ಪಟ್ಟು ಹಿಡಿದಿರುವ ಬಿಡದಿ ಟೌನ್ಶಿಪ್ ಒಂದು ಕಡೆ, ಈಗ ನೈಸ್ ರಸ್ತೆಯ ವಿಷಯನ ಕೂಡ ಎಳೆದು ತಂದಿದ್ದಾರೆ. ಈ ಎರಡೂ ವಿಷಯಗಳ ಬಗ್ಗೆ ಚರ್ಚೆಗೆ ನಾನು ರೆಡಿ ಅಂತ ಕುಮಾರಸ್ವಾಮಿ ಪಂಥಾಹ್ವಾನನೂ ಕೊಟ್ರು. ಆದ್ರೆ ಅಧಿವೇಶನದಲ್ಲಿ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಉತ್ಸುಕ. ಹಾಗೇನಾದ್ರೂ ಮಾಡಬೇಕಾದ್ರೆ ಬಿಜೆಪಿಯ ಪ್ರೊಟೆಸ್ಟ್ ಸ್ವಲ್ಪ ತಣ್ಣಗಾಗಬೇಕು. ಅದಕ್ಕೆ ಓಕೆನಾ? ಇದೇ ಶುಕ್ರವಾರ ಅಥವಾ ಶನಿವಾರ ಇದ್ರ ಬಗ್ಗೆ ಚರ್ಚೆ ಆಗತ್ತೆ. ಮುಂದಿನ ದಿನಗಳಲ್ಲಿ ಹೇಗಿರಬೇಕು ತಮ್ಮ ಹೋರಾಟ ಅನ್ನೋದ್ರ ಬಗ್ಗೆ ಉಭಯ ಪಕ್ಷಗಳು ನಿರ್ಧಾರ ಮಾಡುತ್ತವ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥು ಲೈವ್ ನಲ್ಲಿದ್ದಾರೆ. ಸುರೇಶ್, ಜೆಡಿಎಸ್ ಇಲ್ಲಿವರೆಗೆ ಬಿಜೆಪಿಗೆ ಸಪೋರ್ಟ್ ಮಾಡಿದೆ. ಬಿಜೆಪಿ ಕೂಡ ಪಟ್ಟು ಹಿಡಿದು ಉಭಯ ಸದನಗಳಲ್ಲೂ ತನ್ನ ಹೋರಾಟ ಮಾಡಿದೆ. ಆದ್ರೆ ವಾಟ್ ನೆಕ್ಸ್ಟ್ ಅನ್ನೋದು ಮುಂದಿನ ಒಂದು ವಾರದಲ್ಲಿ ಬರೀ ಬಿಜೆಪಿಯ ಪ್ರೊಟೆಸ್ಟ್ ಮಾತ್ರ ಆಗುತ್ತೋ, ಅಥವಾ ಜೆಡಿಎಸ್ ಏನಿವಾಗ ಹೋರಾಟ ಮಾಡ್ಕೊಂಡು ಬಂದಿದೆ, ಒಂದು ಬಿಡದಿ ಟೌನ್ಶಿಪ್, ಮತ್ತೊಂದು ಕಡೆ ನೈಸ್ ರಸ್ತೆ ಬಗ್ಗೆ, ಇದರ ಬಗ್ಗೆ ಚರ್ಚೆಗೆ ಉತ್ಸುಕವಾಗಿದೆಯಾ? ಏನಾಗ್ತಾ ಇದೆ ಜೆಡಿಎಸ್ ನಲ್ಲಿ? ಭಾವನಾ, ಬಿಡದಿಯ ಟೌನ್ಶಿಪ್ ಅನ್ನು ವಿರೋಧಿಸಿ ಜೆಡಿಎಸ್ ಒಂದು ಹೋರಾಟವನ್ನು ನಡೆಸ್ತಾ ಇತ್ತು. ರೈತರ ಜೊತೆಗೆ ಬೆಂಬಲವಾಗಿ ಜೆಡಿಎಸ್ ನಿಂತಿತ್ತು. ಅದರ ಮುಂದುವರೆದ ಭಾಗವಾಗಿ 3 ದಿನಗಳ ಕಾಲ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಆದರೆ 2 ದಿನಕ್ಕೆ ಮೊಟಕಾಯಿತು. ಅದಾದ ಬಳಿಕ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶ ಕೂಡ ಆಯಿತು. ಅದರ ಬಳಿಕ ಅದನ್ನು ಮುಂದುವರೆದ ಭಾಗವಾಗಿ ಏನು ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ಆ ಒಂದು ಅಧಿವೇಶನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜೆ ಡಿ ಎಸ್ನ
ಎಲ್ಲ ಶಾಸಕರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದರು. JDLP ಸಭೆಯನ್ನು ಮಾಡ್ತಾರೆ ಈ ಒಂದು ಅಧಿವೇಶನ ಆಗೋದಕ್ಕೂ ಮುಂಚೆ. ಆ ಒಂದು ಸಭೆಯಲ್ಲೂ ಕೂಡ ಕುಮಾರಸ್ವಾಮಿ ಎಲ್ಲ ಶಾಸಕರಿಗೆ ಸ್ಪಷ್ಟವಾಗಿ ಸೂಚನೆಯನ್ನು ಕೊಟ್ಟಿರ್ತಾರೆ. ಬಿಡದಿಯ ಟೌನ್ಶಿಪ್ಪನ್ನು ವಿರೋಧಿಸಿ ಏನು ಹೋರಾಟವನ್ನು ಮಾಡ್ತಿದ್ದೀವಿ, ಈ ಒಂದು ವಿಚಾರದ ಬಗ್ಗೆ ಸದನದಲ್ಲಿ ಪ್ರಸ್ತಾಪ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಎಲ್ಲರೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದರು. ಅದರ ಜೊತೆಯಲ್ಲಿ ಒಂದು ನೈಸ್ ರಸ್ತೆ ವಿರುದ್ಧದ ಒಂದು ಹೋರಾಟ, ಅಂದರೆ ನೈಸ್ ವಿರುದ್ಧ ಏನು ಹೈಕೋರ್ಟ್ ಆರ್ಡರ್ ಬಂದಿದೆ ಆ ಬಗ್ಗೆ ಕೂಡ ಸದನದಲ್ಲಿ ದನಿ ಎತ್ತಬೇಕು ಅನ್ನುವಂಥ ಒಂದು ವಿಚಾರವನ್ನು ತಮ್ಮ ಶಾಸಕರಿಗೆ ತಿಳಿಸಿದರು. ಹಾಗಾಗಿ ಎಲ್ಲ ತಯಾರಿಯನ್ನು ಕೂಡ JDSನ ಶಾಸಕರು ಕೂಡ ಮಾಡಿಕೊಂಡು ಬಂದಿದ್ದರು. ಇವತ್ತು ಇದಾಗಲೇ 6ನೇ ದಿನ ನಡೀತಾ ಇದೆ ಸದನ ಆರಂಭವಾಗಿ. ಕಳೆದ 6 ದಿನಗಳಿಂದಲೂ ಮೊದಲ 2 ದಿನ ಸಂತಾಪ ಮತ್ತು ಸ್ಪೀಕರ್ ಚುನಾವಣೆಗೆ ಮುಗಿದೋಯಿತು. ಉಳಿದಂಥ ಈ 4 ದಿನಗಳ ಕಾಲ ಒಂದು ಚೂರು ಕೂಡ ಸದನ ನಡೆಯೋದಕ್ಕೆ ಬಿಡದ ಹಾಗೆ BJPಯು ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟು ಹಿಡಿದು ಒಂದು ಗದ್ದಲವನ್ನು ಎರಡೂ ಸದನಗಳಲ್ಲಿ ಮಾಡ್ತಾ ಇದೆ. ಅಂದರೆ ಕಳಂಕಿತರಾಗಿರುವಂತಹ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ BJP ಪ್ರತಿಭಟನೆಯನ್ನು ಮಾಡ್ತಿದೆ. JDS ಕೂಡ ಮಿತ್ರ ಪಕ್ಷವಾಗಿರುವಂಥ ಕಾರಣದಿಂದ BJPಗೆ ಈ ವಿಚಾರದಲ್ಲಿ ಬೆಂಬಲ ನೀಡ್ತಾ ಬರ್ತಾ ಇದೆ. ಆದರೆ ಈ ವಿಚಾರ ಮುಗಿಯದ ಹೊರತು ಮುಂದಿನ ಒಂದು ವಿಚಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ವಿಚಾರ ಮುಗಿದ ಮತ್ತೆ ನೈಸ್ ಮತ್ತು ಬಿಡದಿಯ ವಿಚಾರವನ್ನು ತೆಗೆದುಕೊಳ್ಬೋದು. ಆದರೆ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿರುವಂಥ BJP ತನ್ನ ಪಟ್ಟನ್ನು ಯಾವುದೇ ಕಾರಣಕ್ಕೂ ಸಡಿಲಿಸ್ತಾ ಇಲ್ಲ, ಸದನ ನಡೆಯೋದಕ್ಕೆ ಕೂಡ ಬಿಡ್ತಾ ಇಲ್ಲ. ಹಾಗಾಗಿ ಎಲ್ಲಿಯವರೆಗೆ ಈ ಹೋರಾಟ? ಈಗಾಗಲೇ 4-6 ದಿನಗಳಿಂದ ಸದನ ನಡೀತಾ ಇದ್ರು ಕೂಡ ಅಂದರೆ ಯಾವುದೇ ಒಂದು ವಿಚಾರ ಚರ್ಚೆ ಆಗ್ತಿಲ್ಲ. ಒಂದು ರೀತಿ ಸಾರ್ವಜನಿಕ ಹಣ ಪೋಲಾಗ್ತಾ ಇದೆ ಅನ್ನುವಂಥ ಒಂದು ಚರ್ಚೆಗಳು ಕೂಡ ಶುರುವಾಗಿದೆ. ಹಾಗಾಗಿಯೇ ಎಲ್ಲಿಯವರೆಗೆ ಈ ಹೋರಾಟ ಅಂತಂದರೆ ಈ ವಾರದ ಕೊನೆಯವರೆಗೆ, ಅಂದರೆ ನಾಳೆ ಶುಕ್ರವಾರ, ನಾಳೆ ಮಧ್ಯಾಹ್ನದವರೆಗೂ ಕೂಡ ಸದನ ನಡೆಯುತ್ತೆ. ಮತ್ತೊಂದು ಕಡೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಅದಕ್ಕೆ ರಜಾವನ್ನು ಕೊಡಿ ಅನ್ನುವಂಥ ಒಂದು ಮನವಿಯನ್ನು JDSನ ಒಂದಷ್ಟು ಜನ ಪರಿಷತ್ ಸದಸ್ಯರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ನಾಳೆ ಸದನ ಎಷ್ಟು ಹೊತ್ತಿನವರೆಗೂ ನಡೆಯುತ್ತೆ ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ಬಾಕಿ ಉಳಿದದ್ದು ಸೋಮವಾರ, ಮಂಗಳವಾರ, ಬುಧವಾರ ಏನಿದೆ ಸುರೇಶ್ ಅಂದ್ರೆ ಇವಾಗ ಈ ಎರಡೂ ವಿಷಯಗಳನ್ನ ಇಟ್ಟು ಚರ್ಚೆ ಮಾಡಬೇಕು ಅಂತ ಚರ್ಚೆ ಆಗ್ತಾ ಇದೆಯಾ JDSನ ಒಳಗೆ, ಅಥವಾ BJP ಜೊತೆ ಈ ಸಲ ಸಪೋರ್ಟ್ ಮಾಡಿ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ನಾವು ಕೂಡ ಸಪೋರ್ಟ್ ಮಾಡೋಣ ಅನ್ನೋದು ನಡೀತಾ ಇದೆಯಾ? ನಾಯಕರ ಮಧ್ಯೆ ಏನ್ ಚರ್ಚೆ ಆಗ್ತಾ ಇದೆ? ಮೈತ್ರಿ ಪಕ್ಷವಾಗಿರುವ ಕಾರಣದಿಂದ ಅನಿವಾರ್ಯವಾಗಿ BJP ತೆಗೆದುಕೊಳ್ಳುವಂತಹ ಹೋರಾಟಗಳಿಗೆ ಸಪೋರ್ಟ್ ಮಾಡಲೇಬೇಕಾಗಿದೆ. ಸಮನ್ವಯ ಸಭೆಯಲ್ಲೂ ಕೂಡ ಈ ವಿಚಾರದ ಬಗ್ಗೆ ಚರ್ಚೆ ಆಗಿದೆ. ಶುಕ್ರವಾರದ ಬಳಿಕ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರ ಜೊತೆಯಲ್ಲಿ BJPಯ ನಾಯಕರು ಒಂದು ಚರ್ಚೆಯನ್ನು ಮಾಡ್ತಾರೆ. ಮುಂದಿನ ಹೋರಾಟ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು, ನಾಗೇಂದ್ರ ವಿಚಾರವನ್ನು ಇಲ್ಲಿಗೆ ಬಿಟ್ಟು ಸದನದ ಹೊರಗೆ ಹೋರಾಟ ಮಾಡುವಂಥದ್ದು, ಮತ್ತು ಬಿಡದಿ ಮತ್ತು ನೈಸ್ ವಿಚಾರವನ್ನು ತೆಗೆದುಕೊಳ್ಬೇಕಾ ಅನ್ನುವಂಥದ್ದು. ಏನೇ ಆದರೂ ಕೂಡ ಬಾಕಿ ಉಳಿದಿರುವಂಥದ್ದು ಒಂದು 3.5 ದಿನಗಳ ಕಾಲ ಸದನ ನಡೆಯಬಹುದು. ಅಷ್ಟೂ ಕಾಲ ಬರೀ ಹೋರಾಟಗಳಲ್ಲೇ ನಡೆದು ಹೋಗ್ತಾ ಒಂದು ನಾಗೇಂದ್ರ ವಿಚಾರ ಇದೆ, ಬಿಡದಿ ಮತ್ತು ನೈಸ್, ಈ 2 ವಿಚಾರಗಳನ್ನು ಬಹಳ ಪ್ರಮುಖವಾಗಿ ತೆಗೆದುಕೊಂಡ್ರೆ ಈಗಾಗಲೇ ಈ 6 ದಿನಗಳ ಕಾಲ ಏನು ಸದನ ನಡೆಯುತ್ತೋ ಇದೇ ರೀತಿ ಮುಂದಿನ 3.5 ದಿನಗಳ ಕಾಲ ಕೂಡ ಸದನ ನಡೆಯಬಹುದು. ಒಟ್ಟಾರೆಯಾಗಿ ಗದ್ದಲದಲ್ಲೇ ಈ ಒಂದು ಸದನ ಮುಗಿಯಬಹುದು. ನೈಸ್ ಮತ್ತೆ ಬಿಡದಿ ವಿಚಾರವನ್ನು ಸೋಮವಾರದ ಬಳಿಕ ತೆಗೆದುಕೊಳ್ಬೇಕಾ, ಅಥವಾ ಸದನದಲ್ಲಿ ಅವಕಾಶ ಸಿಗದೇ ಇದ್ದರೆ ಸದನದ ಹೊರಗೆ ಇದೇ ರೀತಿ ಹೋರಾಟಗಳನ್ನು ಮಾಡಿಕೊಂಡು ಮುಂದುವರಿಸಬೇಕಾ ಅನ್ನುವಂಥ ವಿಚಾರದ ಬಗ್ಗೆ BJP ಮತ್ತು JDSನ ನಾಯಕರು ಶುಕ್ರವಾರದ ಬಳಿಕ ಒಂದು ಚರ್ಚೆಯನ್ನು ಮಾಡಿ ಒಂದು ಅಂತಿಮವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಭಾವನಾ. ರೈಟ್. ಪ್ರಶಾಂತ್, ಒಂದು ಕಡೆ BJP ಸರ್ಕಾರನ ಕಟ್ ಹಾಕೋದ್ರಲ್ಲಿ ಫಸ್ಟ್ ಹಾಫ್ನಲ್ಲಿ ಒಂದು ಲೆಕ್ಕಕ್ಕೆ ತನ್ನ ಗೆಲುವು ಪಡ್ಕೊಂಡಿದೆ. ಆದರೆ JDSಗೆ ಇದರಿಂದ ಏನು ಅನ್ನೋದು, ಯಾಕೆಂದರೆ ಮೇನ್ ಆಗಿ ಬಿಡದಿ ಟೌನ್ಶಿಪ್ ಇದೆ, ಮತ್ತೊಂದು ಕಡೆ ನೈಸ್ ಇಶ್ಯೂ ಇದೆ. ಇದನ್ನು ಅವರು ಪ್ರಸ್ತಾಪ ಮಾಡಲಿಲ್ಲ ಅಂದರೆ ಪ್ರಯೋಜನ ಏನು ಅಧಿವೇಶನದಲ್ಲಿ? ಬರೀ JDSಗೇನು ಅಂತಕ್ಕಂಥದ್ದಲ್ಲ, ಒಂದು ಸದನ ನಡೆದಾಗ ರಾಜ್ಯದ ಎಲ್ಲ ವಿಷಯಗಳು ಅಲ್ಲಿ ಪ್ರಸ್ತಾಪವಾಗಬೇಕು ಅಂತಕ್ಕಂಥ ಅಪೇಕ್ಷೆ ಎಲ್ಲ ಪಕ್ಷಗಳಿಗೂ ಇರುತ್ತೆ. ಹಾಗೆ ಜನರಿಗೂ ಕೂಡ ಕೆಲವು ಅಪೇಕ್ಷೆಗಳಿರ್ತವೆ. ಈಗ ಬರಗಾಲ ಇರ್ಬೋದು, ಕಾವೇರಿಗೆ ಸಂಬಂಧಪಟ್ಟಂಥ ವಿಷಯ ಇರ್ಬೋದು, ಕೆಲವು ಕಡೆ ಅತಿವೃಷ್ಟಿಯಾಗಿದೆ ಅದರ ಸಂಬಂಧಪಟ್ಟಂಥ ವಿಷಯ ಇರ್ಬೋದು, ಬಿಡದಿದಿರ್ಬೋದು, ಅಥವಾ ನೋಡಿ ಶೂನ್ಯ ವೇಳೆಯಲ್ಲಿ ರಾಜ್ಯದ ನಾನಾ ಭಾಗಗಳ ವಿಷಯಗಳು ಸದನದಲ್ಲಿ ಪ್ರಸ್ತಾಪವಾಗ್ತಾ ಇರ್ತವೆ. ಹೀಗಾಗಿ ಅಲ್ಲಿನ ಜನ ಕೂಡ ಬಯಸ್ತಾ ಇರ್ತಾರೆ, ಇಲ್ಲ ನಮ್ಮ ಶಾಸಕರು ಈ ವಿಷಯವನ್ನು ಪ್ರಸ್ತಾಪಿಸಬೇಕು. ಅನೇಕ ವಿಷಯಗಳಿವೆ. ಈಗ KPSC ವಿಷಯನೇ ಇದೆ. ಇಷ್ಟೆಲ್ಲ ಆದರೂ KPSC ವಿಷಯ ಸದನದಲ್ಲಿ ಚರ್ಚೆ ಆಗಬೇಕು ಅಂತಕ್ಕಂಥದ್ದು ಒಂದು ಅಪೇಕ್ಷೆ. ಆ ಕಾರಣಕ್ಕೋಸ್ಕರ BJP ಕೂಡ ಬಹುತೇಕ ಮೊದಲ ವಾರ ಪ್ರತಿಭಟನೆ ನಡೆಸಿ 2ನೇ ವಾರದಲ್ಲಿ ಚರ್ಚೆ ಅಂತಕ್ಕಂಥ ರೀತಿಯಲ್ಲಿ BJPಯ ರಣತಂತ್ರ ಇತ್ತು. ಈಗ ಆದರೆ BJP ಅಲ್ಲಿಂದ ಕ್ಲೈಮ್ ಡೌನ್ ಆಗಬೇಕಾದ್ರೆ ಅದನ್ನು ಹೇಗೆ ಸ್ಟ್ರಾಟಜೈಸ್ ಮಾಡುತ್ತೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಯಾಕೆಂದರೆ ನಾಗೇಂದ್ರ ರಾಜೀನಾಮೆ ಇಲ್ಲದೆ ನಾವು ಸದನದಲ್ಲಿ ಭಾಗವಹಿಸೋಲ್ಲ ಅಂತಕ್ಕಂಥ BJPಯ ನಿಲುವೇನಿದೆ,
ಇದನ್ನು ಜೆ ಡಿ ಎಸ್ ಹೇಗೆ ನೋಡುತ್ತೆ? ಯಾಕಂದರೆ ಜೆ ಡಿ ಎಸ್ ಕೂಡ ನಾನಾ ವಿಷಯಗಳನ್ನು ಪ್ರಸ್ತಾಪಿಸಬೇಕು ಅಂತಕ್ಕಂಥ ನೋಟಿಸನ್ನು ಈಗಾಗಲೇ ಸ್ಪೀಕರ್ಗೆ ನೀಡಿದೆ. ಆ ಸಂದರ್ಭದಲ್ಲಿ ಜೆ ಡಿ ಎಸ್ಗೆ ಬಿಡದಿ ಇದೆ, ಬರಗಾಲ ಇದೆ, ಹಳೆ ಮೈಸೂರು ಭಾಗದ ನಾನಾ ವಿಷಯಗಳು ಕೂಡ ಇವೆ, ಕಾವೇರಿ ವಿಷಯ ಕೂಡ ಇದೆ, KPSC ವಿಷಯ ಇದೆ. ಹೀಗಾಗಿ ಬಹುತೇಕ BJP JDS ನಡುವೆ ಒಂದು ಚರ್ಚೆಯಾಗಿ ಅಂತಿಮವಾಗಿ ಸದನದಲ್ಲಿ ಅದು ಹೇಗೆ ಕಲ್ಮಿನೇಟ್ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಆದರೆ BJP ನಾಯಕರ ಮೂಲಗಳು ಹೇಳುತ್ತಿರುವ ಪ್ರಕಾರ ಶುಕ್ರವಾರದವರೆಗೆ ಅವರ ಪ್ರತಿಭಟನೆ ಫಿಕ್ಸ್ ಆಗಿದೆ. ಕ್ಲೈಮ್ ಡೌನ್ ಹೇಗೆ ಆಗ್ತಾರೆ, ಇಲ್ಲ ಮುಂದಿನ ವಾರ ಅದನ್ನು ತೆಗೆದುಕೊಂಡು ಹೋಗ್ತಾರಾ, JDS ಅದಕ್ಕೆ ಒಪ್ಪಿಗೆ ಇರುತ್ತಾ, ಈ ಎಲ್ಲ ವಿಷಯಗಳು ಪ್ರಾಯಶಃ ಶನಿವಾರ ಮತ್ತು ರವಿವಾರ BJP ಮತ್ತು JDS ನಾಯಕರ ಸಭೆಯಲ್ಲಿ ಅಂತಿಮವಾಗಿ ನಿರ್ಣಯವಾಗಲಿವೆ. ಭಾವನಾ, ಸೊ ಈ ಬಾರಿಯ ಅಧಿವೇಶನದಲ್ಲಿ JDS ಪ್ರಮುಖವಾಗಿ ಪ್ರಶ್ನೆ ಇರೋದು 2 ವಿಷಯಗಳನ್ನು ಪ್ರಸ್ತಾಪಿಸಿತ್ತು ಪ್ರಶಾಂತ್. ಅದನ್ನ ಅಧಿವೇಶನದಲ್ಲಿ ಪ್ರಸ್ತಾಪಿಸದೇ ಹೋದ್ರೆ ಪ್ರಯೋಜನ ಏನು ಅನ್ನುವಂಥದ್ದು. ಹೊರಗಡೆ ಪ್ರೊಟೆಸ್ಟ್, ಹೊರಗಡೆ ಅಧಿವೇಶನ, ಪಾದಯಾತ್ರೆ ಎಲ್ಲವೂ ಹೌದು. ಆದರೆ ಮೇನ್ ಅಜೆಂಡಾ ಏನಿತ್ತು ಆ ಪ್ರೊಟೆಸ್ಟು ಮತ್ತೆ ಏನು ಸಮಾವೇಶಕ್ಕೆ, ಅದರ ಪ್ರಸ್ತಾಪದ ಬಗ್ಗೆ JDSನ ಥಾಟ್ ಏನಿದೆ? ನೋಡಿ, 2 ವಿಷಯಗಳಿವೆ ಇದರಲ್ಲಿ. JDSನ ಥಾಟ್ ವಿಷಯ ಪ್ರಸ್ತಾಪಿಸಬೇಕು ಅನ್ನೋದು ಇರಬಹುದು. ಆದರೆ ಬಿಡದಿ ವಿಷಯ ಬಂದ ತಕ್ಷಣ DK ಶಿವಕುಮಾರ್ ಕೂಡ ಹೇಗೆ ಅಗ್ರೆಸಿವ್ ಆಗ್ತಾರೆ ಅನ್ನೋದನ್ನು ನಾವು ಕಳೆದ ತಿಂಗಳು ನೋಡಿದ್ದೀವಿ. JDS ಅಗ್ರೆಸಿವ್ ಆದ ತಕ್ಷಣ DK ಶಿವಕುಮಾರ್ ಕೂಡ ಪತ್ರಿಕಾಗೋಷ್ಠಿ ನಡೆಸಿದರು, ಹೊರಗಡೆ ಕೂಡ ಮಾತನಾಡಿದರು. ಹೀಗಾಗಿ JDS ವಿಷಯ ಪ್ರಸ್ತಾಪಿಸಿದ್ರೆ ಸದನದಲ್ಲಿ HD ಕುಮಾರಸ್ವಾಮಿ ಇಲ್ಲ. JDS ಕಡೆಯಿಂದ ಅದನ್ನು ಸಮರ್ಥವಾಗಿ ಆ ವಿಷಯವನ್ನು ಪ್ರಸ್ತಾಪಿಸೋರು ಯಾರು ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಇದೆ. ಅದು ಒಂದು ರೀತಿ DK ಶಿವಕುಮಾರ್ಗೆ ವಾಕ್ ಓವರ್ ಆಗುತ್ತೆ. ಯಾಕಂದರೆ DK ಶಿವಕುಮಾರ್, ಬಾಲಕೃಷ್ಣ ಇಬ್ಬರು ಕೂಡ ಮೊದಲ ಸಾಲಿನಲ್ಲಿರ್ತಾರೆ. ಮುಖ್ಯಮಂತ್ರಿಗಳು ನಿಶ್ಚಿತವಾಗಿ ಯಾವಾಗಲೂ ಕೂಡ ಇಂಟರ್ವೆನ್ಷನ್ ಮಾಡ್ಬೋದು. ಆ ಸಂದರ್ಭದಲ್ಲಿ JDSನ ಸ್ಟ್ರಾಟಜಿ ಏನು? BJP ನಾಯಕರು ಈಗ ಹಿಂದೆ ವಿಜಯೇಂದ್ರ ಹೇಳಿದರು, ಇಲ್ಲ ನಾವು ಸಾಂಕೇತಿಕ ಬೆಂಬಲ ಕೊಟ್ಟಿದ್ದೀವಿ ಅಂತ. ಸದನದಲ್ಲಿ ನೀವೇನಾದರೂ ಸಾಂಕೇತಿಕ ವಿಷಯ ಪ್ರಸ್ತಾಪಿಸೋದಾದರೆ ನಿಶ್ಚಿತವಾಗಿ ಕಾಂಗ್ರೆಸ್ ವಿಲ್ ಸ್ಕೋರ್ ಅ ಬ್ರೌನಿ ಪಾಯಿಂಟ್. ಆ ಕಾರಣದಿಂದ BJP JDSನ ಸ್ಟ್ರಾಟಜಿ ಮೀಟಿಂಗ್ನಲ್ಲಿ ಏನಾಗುತ್ತೆ, ಲೆಜಿಸ್ಲೇಟಿವ್ ಸ್ಟ್ರಾಟಜಿ ಏನು, ಮುಂದಿನ ಸೋಮವಾರದಿಂದ BJP ಸದನ ನಡೆಸಲಿಕ್ಕೆ ಅವಕಾಶ ಕೊಡುತ್ತಾ, ಕೊಟ್ಟರೆ JDS ಬಿಡದಿ ವಿಷಯವನ್ನು ಪ್ರಸ್ತಾಪಿಸುತ್ತಾ, ಬರಗಾಲ ವಿಷಯವನ್ನು ಪ್ರಸ್ತಾಪಿಸುತ್ತಾ, BJPಯ ನಾಯಕರ ಒಟ್ಟಾರೆ ಮುಂದಿನ ದಿನಗಳ ಸ್ಟ್ರಾಟಜಿ ಏನು, ಇದೆಲ್ಲದರ ಮೇಲೆ ಇದು ಅವಲಂಬಿತವಾಗಿರುತ್ತೆ ಅನಿಸುತ್ತೆ. ನಾಟ್ ನೆಸೆಸರಿಲಿ JDSನವ್ರು ಬಿಡದಿ ವಿಷಯ ಪ್ರಸ್ತಾಪಿಸಿದ ತಕ್ಷಣ ಏನೋ JDS ಅಗ್ರೆಸಿವ್ ಆಗುತ್ತೆ ಅನ್ನೋದು ಇರಲ್ಲ. ಯಾಕಂದರೆ ಅದರಲ್ಲಿ DK ಶಿವಕುಮಾರ್ ಕೂಡ ಅಷ್ಟೇ ಅಗ್ರೆಸಿವ್ ಇದ್ದಾರೆ. JDSನ ಪ್ರತಿಭಟನೆಯ ನಂತರವೂ ಕೂಡ ಅವರು ನೋಟಿಫಿಕೇಷನನ್ನು ಹೊರಡಿಸಿದರು. DK ಶಿವಕುಮಾರ್ ಇಲ್ಲಿಯವರೆಗೆ ಬಿಡದಿ ವಿಷಯದಲ್ಲಿ ಬ್ಯಾಕ್ಫುಟನ್ನು ಏನು ತೋರಿಸ್ತಾ ಇಲ್ಲ. ಅಲ್ಲಿ ಕುಮಾರಸ್ವಾಮಿ ಸದನದಲ್ಲಿಲ್ಲ. ಆ ಕಾರಣದಿಂದ ಇಡೀ ಒಂದು ಸ್ಟ್ರಾಟಜಿ ಏನು ಅಂತಕ್ಕಂಥದ್ದು ಸ್ಪಷ್ಟ ಆಗಬೇಕು. ಆದರೆ ಮೂಲಗಳು ಹೇಳುತ್ತಿರೋ ಪ್ರಕಾರ ನಾಗೇಂದ್ರ 1 ವಾರ, ಉಳಿದ 1 ವಾರ ಉಳಿದ ವಿಷಯಗಳ ಚರ್ಚೆ ಅಂತಕ್ಕಂಥದ್ದು BJP JDS ನಾಯಕರ ಮಧ್ಯೆ ತೀರ್ಮಾನ ಆಗಿತ್ತು. ಅದು ಅಂತಿಮವಾಗಿ ಏನಾಗುತ್ತೆ ಅನ್ನೋದು ಪ್ರಾಯಶಃ ನಾಡಿದ್ದು ಸಂಜೆ ಹೊತ್ತಿಗೆ ಗೊತ್ತಾಗುತ್ತೆ. ರೈಟ್ ಪ್ರಶಾಂತ್, ವಾಪಸ್ ಬರ್ತೀನಿ. ಈಗ ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.